ಸೋಮಣ್ಣ ಅವರು ಏನು ಟೇಕಲ್ ಮೇಲ್ಸೇತುವೆ ಒಂದು ಏನು ಬ್ರಿಡ್ಜ್ ಮಾಡಿದಾರೋ ಅದನ್ನು ಇನಾಗ್ರೇಷನ್ ಮಾಡ್ತಿದ್ದಾರೆ. ಅದೇ ಸುಮಾರು ಒಂದು 4 ತಿಂಗಳ ಹಿಂದೆ ಒಂದು ಸತಿ ಸೆಷನ್ ನಡೀತಾ ಇರುವಾಗ ಉರ್ಗಮ್ಮು ಮತ್ತು ಕೋರಮಂಡಲ್ ಸ್ಟೇಷನ್ಸ್ ಓಪನ್ ಮಾಡಬೇಕು ಅಂತಂದರೆ ಆವತ್ತು ಏನು ನಮ್ಮ ಒಂದು ಕರ್ನಾಟಕ ಬಂದ್ ಅಂದಿದ್ರು, ಅದಕ್ಕೆ ಅದು ಕ್ಯಾನ್ಸಲ್ ಆಯಿತು. ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು, ಸೋಮಣ್ಣ ಸಾಹೇಬ್ರು ಹೇಳಿದರು. ಅದಕ್ಕೆ ಅದನ್ನು ಒಂದು ವಿಸಿಟ್ ಮಾಡ್ತೀನಿ ಅಂತ, ಮತ್ತು ನಮ್ಮ ಬಂಗಾರಪೇಟೆ ಏನು ಇದು ರೈಲ್ವೆ ಸ್ಟೇಷನ್ ಕಟ್ತಾ ಇದ್ದಾರೆ ಅದಕ್ಕೂ ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಆಮೇಲೆ ಏನು ನಾನು ಕೋಲಾರಿಂದ ಡೈರೆಕ್ಟಾಗಿ ವೈಟ್ಫೀಲ್ಡ್ಗೆ ಒಂದು ರೈಲ್ವೆ ಲೈನ್ ಬೇಕು ಅಂತಿದ್ನು, ಅದಕ್ಕೆ ಅಲ್ಲಿಂದ ಬಂಗಾರಪೇಟೆ ಮುಗಿಸ್ಕೊಂಡು ಇನ್ಸ್ಪೆಕ್ಷನ್ ಕೋಲಾರ್ಗೂ ಕರ್ಕೊಬರ್ತೀನಿ. ಕೋಲಾರಲ್ಲಿ ಏನು ವ್ಯವಸ್ಥೆಗಳಿದೆ ಅಂತ ಅವ್ರಿಗೂ ತೋರಿಸಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮತ್ತು ನಾವು ಕೋಲಾರಿಂದ ಟ್ರೈನ್ ತೊಗೊಂಡು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಬಂಗಾರಪೇಟೆಗೆ ಹೋಗಬೇಕು, ಮತ್ತು ಬಂಗಾರಪೇಟೆಯಲ್ಲಿ ಇಳಿದು ಬೇರೆ ಇನ್ನೊಂದು ಬಸ್ ಟ್ರೈನ್ ಹತ್ತಬೇಕಾಗುತ್ತೆ. ಸೊ ಇದು ಏನು ಅಂತ ವಾಸ್ತವ ಸ್ಥಿತಿ ಅವ್ರಿಗೆ ತೋರಿಸ್ಬೇಕು ಅಂತ ಕೋಲಾರ್ಗೂ ಕರ್ಕೊಬರ್ತಾಯಿದ್ದೀನಿ. ಇಷ್ಟು 4 ತಾಲೂಕು ಒಂದು ವಿಸಿಟ್ ಕೊಟ್ಟಂಗೆ ಆಗುತ್ತೆ ಅಂತ ಒಂದು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಮ್ಮದು ಇದು ಮೇನ್ ಇದು ಅಂದರೆ ಕೋಲಾರಿಂದ ವೈಟ್ಫೀಲ್ಡ್ಗೆ ಒಂದು, ಯಾಕಂದರೆ 2012-13 ಒಂದು ಇದು ಆಗಿತ್ತು, ಪ್ರಾಜೆಕ್ಟ್ ಆಗಿತ್ತು. ಆಮೇಲೆ ಒಂದು ಆಲ್ಮೋಸ್ಟ್ ಒಂದು 3/4 ಭಾಗ ಸರ್ವೇನೂ ಆಗಿದೆ. ಸೊ ಅದನ್ನು ಅನುಷ್ಠಾನ ಮಾಡಿಕೊಡಿ ಅಂತ ಒಂದು ಆಗ್ರಹ ಮಾಡೋಕ್ಕೆ ನಾಳೆ ಬಂದಾಗ ಒಂದು ಮಾಡೋಣ ಅಂತ. ಅದು ಆಲ್ರೆಡಿ ಹೇಳಿದ್ದೀನಿ, ಪಾರ್ಲಿಮೆಂಟಲ್ಲೂ ಎತ್ತಿದ್ದೀನಿ ಅದನ್ನು. ಎಕ್ಸ್ಟ್ರಾ ಬೋಗೀಸ್ ಅಂದರೆ ಹೊಸ ಬೋಗೀಸೇ ತಂದು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಹೊಸ ಬೋಗಿ ಬದಲು ಹಳೆ ಬೋಗಿ ಯಾವುದೋ ಇದ್ದರೂ ಅದನ್ನೇ ಅಟ್ಯಾಚ್ ಮಾಡಿ ಕಳಿಸಿ, ಯಾಕಂದರೆ ಸ್ವಲ್ಪ ಕಡಿಮೆ ಆಗಲಿ, ಹೊಸದು ಬರೋದು ಇನ್ನೂ ಲೇಟ್ ಆಗುತ್ತೆ ಅಂದಾಗ ಅದೊಂದು ಮಾಹಿತಿ ಹೇಳಿದ್ದೀನಿ. ಅದನ್ನು ಮೋಸ್ಟ್ಲಿ ನಾಳೆ ಬಂದಾಗ ಅದನ್ನು ಒಂದು ಡಿಸಿಷನ್ ತೊಗೊಳ್ತಾರೆ ಅಂತ ಒಂದು ನಂಬಿಕೆ ಇದೆ.